Namaste. Welcome back to my YouTube channel, The Soul Voice of Meghana. Hope so everybody is doing well. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ಏನ್ ಹೇಳಿದ್ವಿ ಅಂತಂದ್ರೆ ವಿ ಹ್ಯಾವ್ ಸ್ಪೋಕ್ ರಿಗಾರ್ಡಿಂಗ್ ತ್ರಿಯೋಗಿ ನಾರಾಯಣ್ ಬಗ್ಗೆ ನೋಡ್ಕೊಂಡ್ ಬಂದ್ರಿ, ಅದ್ಭುತವಾದಂತಹ ವಿಡಿಯೋ. ಇವತ್ತು ನಾನು ರಿಯಲಿ ನಾವು ಹೋಗಿರುವಂತಹ ಪ್ಲೇಸ್, ನಾವು ಹೋಗಿದ್ದ ರೀಸನ್ ಏನಿದೆ ಆ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಕೇದಾರ್ನಾಥ್ಗೆ. ನನ್ನ ಕೇದಾರ್ನಾಥ್ ಲೈಕ್ ಜರ್ನಿ ಹೆಂಗಿತ್ತು, ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಟ್ರಕ್ಕಿಂಗ್ ಅನುಭವ ಆಗಿರ್ಬೋದು, ಅಲ್ಲಾಗದಂತಹ ಕಷ್ಟಗಳೇನು, ಮತ್ತು ಅದ್ರ ಜೊತೆಗೆ ನನ್ನ ಒಂದು ಹಾಸ್ಪಿಟಲ್ ಮೂಮೆಂಟ್ಸ್. ಸೊ ಎಲ್ಲದು ಫೈನಲಿ ದೇವ್ರ ಮುಂದೆ ನಿಂತಾಗ ನನ್ಗಾದಂತಹ ಅನುಭವ. ಸೊ ಇದನ್ನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಲಾಂಗ್ ವಿತ್ ದಟ್ ದ ಹಿಸ್ಟ್ರಿ ಬಿಹೈಂಡ್ ಕೇದಾರ್ನಾಥ್ ಟೆಂಪಲ್, ಕೇದಾರ್ನಾಥಿನ ದೇವಸ್ಥಾನದ ಒಂದು ಹಿಂದಿರುವ ಒಂದು ಹಿನ್ನೆಲೆ, ಇತಿಹಾಸ ಏನಿದೆ ಅದನ್ನೆಲ್ಲದನ್ನು ನಿಮಗೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಆ್ಯಂಡ್ ಎಂಜಾಯ್ ದ ವಿಡಿಯೋ. ಸೊ ನಾವು ತ್ರಿಯೋಗಿ ನಾರಾಯಣ್ ವಿಸಿಟ್ ಮಾಡಿದ ನಂತರ ಸೋನು ಪ್ರಯಾಗಿಗೆ ಬಂದ್ವಿ. ಸೋನು ಪ್ರಯಾಗಲ್ಲಿ ರೂಮ್ ಹುಡುಕಿ ಸ್ಟೇ ಮಾಡಿದ್ವಿ. ಸೊ ನೀವು ನೋಡ್ತಿರ್ಬೋದು ಈ ರೂಮ್ ಯಾವುದಪ್ಪ ಅಂತಂದರೆ ಅಲ್ಲಿ ಕೊಟ್ಟಿದ್ದೀನಿ ನೇಮು. ಸೊ ಆ ರೂಮಲ್ಲಿ ಸ್ಟೇ ಮಾಡಿದ ತಕ್ಷಣ ರಾತ್ರಿ ಫುಲ್ ಎಕ್ಸೈಟ್ಮೆಂಟು, ಲಿಟಲ್ ನರ್ವಸಸ್ ಕೂಡ ಇತ್ತು. ಯಾಕಂದರೆ ನೆಕ್ಸ್ಟ್ ಡೇ ಕೇದಾರ್ನಾಥ್ ಟ್ರಕ್ ಹೋಗಬೇಕು. ಬೆಳಗ್ಗೆ ಸುಮಾರು 4 ಗಂಟೆಗೆ ನಾವು ರೆಡಿ ಆಗಿದ್ದು. ಆ ಸಮಯದಲ್ಲಿ ಆಲ್ರೆಡಿ ಎಲ್ಲರೂ ಟ್ರಕ್ ಸ್ಟಾರ್ಟ್ ಮಾಡಿದರು. ಕೆಲವರು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಇನ್ನು ಕೆಲವರು ಓಲ್ಡ್ ಏಜು, ಮತ್ತು ಏನು ತುಂಬ ಜನ ಇದ್ದರು. ಆ್ಯಕ್ಚುಲಿ ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಎಲ್ಲರೂ ಬರ್ತಾಯಿದ್ರು. ಸೊ ನಂದಲ್ಲಿ ಒಂದು ಮಿಸ್ಟೇಕ್ ಏನಾಯಿತು ಅಂತಂದರೆ, ಆ್ಯಕ್ಚುಲಿ ನಾವು ಗೌರಿಕುಂಡದಿಂದ ಟ್ರಕ್ಕಿಂಗ್ ಹೋಗಬೇಕು. ಬಟ್ ನಾನೇನು ಅಲ್ಲೆಲ್ಲ ಟ್ರ್ಯಾಕ್ಸ್ ಇತ್ತು. ಬಟ್ ನಮ್ಮ ಅಪ್ಪಂಗೆ ನಾನೇನಂದೆ, 2 ಕಿಲೋಮೀಟ್ರಿಗೆ ಏನು ಟ್ರ್ಯಾಕ್ಸಲ್ಲಿ ಹೋಗ್ತೀರಾ, ಬನ್ನಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ಸೋನು ಪ್ರಯಾಗಿಂದನೇ ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಬಿಟ್ಟೆ. ನಡಿತೀವಿ 2 ಕಿಲೋಮೀಟ್ರ್ ಅಲ್ಲ, 5 ಕಿಲೋಮೀಟ್ರ್ ಆದರೂ ಇನ್ನೂ ಏನು ಗೌರಿಕುಂಡ ಬರ್ತಾ ಇಲ್ಲ. ನನ್ನ ಜೊತೆಗೆ ಬಂದಿರೋರು, ಇನ್ ದ ಸೆನ್ಸ್ ಅಮ್ಮ, ಆಂಟಿ, ಅಂಕಲ್ಲು ಮತ್ತು ನಮ್ಮ ಅಪ್ಪಾಜಿ ನನ್ನನ್ನು ತುಂಬ ಬೈಕೊಂಡ್ರು. ಅದು ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ, ನಾನು ನಮ್ಮ ಅಂಕಲ್ ಜೊತೆ ಹೋದಾಗ ಅವರು ಸೋನಿ ಪ್ರಯಾಗಿಂದನೇ ನಾವು ನಡೆದಿದ್ವಿ. ಸೊ ಹಾಗೆ 2 ಕಿಲೋಮೀಟರ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ಅದು ನೋಡಿದರೆ 6 ಕಿಲೋಮೀಟರ್ಸ್ ಆಯಿತು. ಸೊ ಫೈನಲಿ ಗೌರಿಕುಂಡಕ್ಕೆ ಬಂದ್ವಿ. ಗೌರಿಕುಂಡದಲ್ಲಿ ನೀವು ನೋಡ್ತಿರ್ಬೋದು ಒಂದು ಮಿರಾಕಲ್ ಏನಪ್ಪ ಅಂತಂದರೆ, ಅಲ್ಲಿ ಪಾರ್ವತಿ ದೇವಸ್ಥಾನ ಇದೆ, ಪಾರ್ವತಿ ದೇವಿ ದೇವಸ್ಥಾನ. ಅಲ್ಲಿ ಪಕ್ಕದಲ್ಲೇ ನದಿ, ಏನು ತಣ್ಣೀರಿನ ಒಂದು ನದಿ ಹರಿತಾ ಇರುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಹೊಂಡದಲ್ಲಿ ಬಿಸಿನೀರಿನ ಒಂದು ನೀರು, ಆ ಬಿಸಿನೀರು ಹೊಗೆ ಆಡ್ತಾ ಇರುತ್ತೆ. ಅಷ್ಟು ಬಿಸಿನೀರಿನ ಒಂದು ಹೊಂಡ ಇದೆ, ಗೌರಿಕುಂಡ ಅಂತ ಅದಕ್ಕೆ ಅದನ್ನು ಕರಿತೀವಿ. ಸೊ ಆ ಟೆಂಪಲನ್ನು ವಿಸಿಟ್ ಮಾಡಿಬಿಟ್ಟು ನಾವು ಟ್ರಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. 4 to ಅಂತಂದರೆ ನಾವು 5:30, 6ಗೆಲ್ಲ ಗೌರಿಕುಂಡ ರೀಚ್ ಆಗಿದ್ವಿ. 6 hours ವಾಕ್ ಮಾಡಿದ್ದು. ಸೊ ನಾನೇನು ಅಂತಂದರೆ ಅಲ್ಲಿ ನೋಡಿರ್ಬೋದು ಹೆಂಗಿದೆ ಅಂತಂದರೆ, ಅಲ್ಲಿ ಜನ ನೋಡ್ತಾ ಇದ್ರೆ ಅವರು ಕೇದಾರ್ನಾಥ್ಗೆ ಕಂಫರ್ಟ್ಗೋಸ್ಕರ ಬರೋಲ್ಲ, ಯಾರಾದರೂ ಕೂಡ ಅಲ್ಲಿ ಶಾಂತಿಗೋಸ್ಕರ ಬರ್ತಾರೆ. ಹಾನೆಸ್ಟ್ಲಿ ಹೇಳ್ತೀನಿ, ಟ್ರಕ್ ಮಾಡೋದು ಈಸಿ ಅಲ್ಲೇ ಅಲ್ಲ. ಕೋಲ್ಡ್ ವೆದರು, ಕಂಟಿನ್ಯೂಸ್ ಕ್ಲೈಂಬ್ ಮಾಡ್ತಾನೆ ಇರಬೇಕು, ಬ್ರೀತಿಂಗ್ ಪ್ರಾಬ್ಲಮ್ಮು, ಕ್ರೌಡು, ಹಾರ್ಸಸ್ಸು, ಆ ಕುದುರೆಗಳೆಲ್ಲ ದಬ್ಕೊಂಡು ಹೋಗ್ತಾ ಇರ್ತಾರೆ. ಜನರು ಅಡ್ಡಾಡೋಕ್ಕೆ ಜಾಗ ಇರಲ್ಲ ಅಲ್ಲಿ. ಫಿಸಿಕಲಿ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರ್ತೀವಿ. ಅದ್ರ ಮಧ್ಯೆ ರೆಸ್ಟ್ ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ಇದು ನೋಡ್ತಾ ಇರ್ಬೋದು ನೀವೆಲ್ಲ, ನಾನು ಪ್ರತಿ ಕಿಲೋಮೀಟ್ರಲ್ಲೂ ಫೋಟೋ ತೆಗಿತಾ ಇದ್ದೀನಿ. ಹೆಂಗೆ ಅಂತಂದರೆ, ನಾನು ರಿಯಲಿ ಮೈ ಫಾದರ್ ಇಸ್ ವೆರಿ ಗ್ರೇಟ್. ಯಾಕಂತಂದರೆ ದ ಥಿಂಗ್ ಈಸ್ ಹಿ ಈಸ್ ಆಲ್ರೆಡಿ 58 years old. ಅವ್ರು ಸುಮ್ಮನೆ ಹೋಗ್ತಾನೇ ಇದ್ದಾರೆ. ನಾನು ನೋಡಿದರೆ ನಿಧಾನಕ್ಕೆ ನಡೀತಾ ಇದ್ದೀನಿ. ನಂಗೆ ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ ಟ್ರಕ್ಕಿಂಗ್ ಮಾಡಿದ್ದು, ಟೋಟಲಿ 22 ಕಿಲೋಮೀಟರ್ಸ್. ಐ ವೆಂಟ್ ಅಲಾಂಗ್ ವಿತ್ ಮೈ ಡಾಟರ್. ನನಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೀನಿ. ನನಗೆ ಆ ಫೀಲೇ ಬಂದಿಲ್ಲ ಹೆಂಗೆ ಹೋಗಿ ಬಂದ್ವಿ ಅಂತ. ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗಿದ್ದೀವಿ, ಬರ್ಬೇಕಾದ್ರೂ ವಾಪಸ್ ನಡ್ಕೊಂಡು ಬಂದಿದ್ದೀವಿ. ಸೊ ಇಟ್ ವಾಸ್ ನಾಟ್ ಅ ಗ್ರೇಟ್ ಥಿಂಗ್. ಬಟ್ ನಂಗೆ ಈ ಸರಿ ತುಂಬ ಕಷ್ಟ ಅನ್ನಿಸ್ತು. ಫಸ್ಟು ಒಂದು 10 to 15 ಕಿಲೋಮೀಟರ್ಸ್, ಇನ್ ದ ಸೆನ್ಸ್ ಏನು 10 ಕಿಲೋಮೀಟರ್ಸ್ ಅಂದ್ಕೊಳ್ರಿ, ಆಗುತ್ತೆ ಅಂತ ಅಂದ್ಕೊಂಡು ನೇಚರೆಲ್ಲ ನೋಡಿಕೊಂಡು, ನಮ್ಮನ್ನು ನಾವು ಕಂಡುಕೊಂಡು, ತುಂಬ ಎಂಜಾಯ್ ಮಾಡಿಕೊಂಡು ಏನೋ ಹೋಗ್ತಾ ಇದ್ದೆ. ಒಂದು 10 ಕಿಲೋಮೀಟರ್ಸ್ ಆದಮೇಲೆ ಪೂರ್ತಿ ಡೀಪ್ ಬರುತ್ತೆ, ಹೈಟ್ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಏನಾಯಿತು ಅಂತಂದರೆ, ವಿ ಫೀಲ್ ವೆರಿ, ಸ್ವಲ್ಪ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. 2 ಹೆಜ್ಜೆಗೂ ಉಸಿರು ಬಿಟ್ಕೊಂಡು ಹೋಗಬೇಕು ಅಂತ ಅನ್ನೋ ಒಂದು ಫೀಲು.
ಆಯಿತು. ಅದ್ರ ಮಧ್ಯೆ ಸ್ನೋಫಾಲ್ ಇತ್ತು. ಸ್ನೋಫಾಲ್ ಎಲ್ಲ ಒಂದೆರಡು ಪಿಕ್ ತೆಗ್ಕೊಂಡು ಕೊನೆಗೇನು ಅಂತಂದರೆ ನನಗಾದ ಅನುಭವ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ ಇನ್ನೂ 1.5 ಕಿಲೋಮೀಟ್ರ್ ಇದೆ ಅಂದಾಗ ಅದಕ್ಕಿಂತ ಮುಂಚೆ ಆಲ್ರೆಡಿ ನಾವು 2 ಹಾರ್ಸ್ ಮಳೆಯಲ್ಲೇ ನಡೆದಿದ್ವಿ. ಇದು ಕೇದಾರ್ನಾಥ್ ಟ್ರಕ್ಕಿಂಗ್ ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಟ್ರಕ್ ಮಾಡಬೇಕಾದ್ರೆ 16 ಕಿಲೋಮೀಟರ್ಸ್ ಅಂದರೆ ಗೌರಿಕುಂಡದಿಂದ 16 ಕಿಲೋಮೀಟರ್ಸ್ ಏನಿದೆ ಅಲ್ಲಿ ರಿಯಲಿ ನಿಮಗೆ 4 ಸೀಸನಿನ ಅನುಭವ ಆಗುತ್ತೆ. ಬಿಸಿಲು ಇರುತ್ತೆ, ಚಳಿನೂ ಇರುತ್ತೆ, ಮಳೆ ಬರುತ್ತೆ, ಸ್ನೋಫಾಲ್ ಆಗುತ್ತೆ. ಎವ್ರಿಬಡಿ ಅವ್ರು ಯಾವಾಗಾದರೂ ಟ್ರಕ್ಕಿಗೆ ಹೋಗಲಿ ಆ 4 ಸೀಸನು ಅನುಭವ ಮಾಡ್ಕೊತಾರೆ ಆ ರೀತಿ. ಸೊ 1.5 ಅವರ್ 1 ಅವರ್ 45 ಮಿನಿಟ್ಸ್ವರೆಗೂ ನಾವು ಮಳೆಯಲ್ಲೇ ನಡೆದ್ವಿ. ಇನ್ನೂ ಒಂದು 5 ಕಿಲೋಮೀಟರ್ ಇರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿದ್ದು. ಸೊ ನಿಯರ್ಲಿ ಇನ್ನೂ ನಾನು 1.5 ಕಿಲೋಮೀಟರ್ ಇರ್ಬೇಕಾದ್ರೆ ಏನಾಯಿತು, ತುಂಬ ಹೆವಿ ಸ್ನೋಫಾಲ್, ಹೇಳೋಕ್ಕೆ ಆಗಲ್ಲ ಅಷ್ಟು ಸ್ನೋಫಾಲ್ ಬೀಳ್ತಾ ಇತ್ತು. ಇಟ್ ವಾಸ್ -4 ಡಿಗ್ರಿ ಸೆಲ್ಸಿಯಸ್. ನಾವು ಆ ಟೈಮಲ್ಲಿ ಇದ್ದಾಗ ನನಗಲ್ಲಿ ಏನಾಯಿತು ಅಂತಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದ್ರ ಜೊತೆಗೆ ಏನು ಅಂತಂದರೆ ನಾನು ಎಲೆಕ್ಟ್ರೋಲೈಟ್ ತೊಗೊತಾನೆ ಇದ್ದೆ, ORS. ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ, ಸ್ವಲ್ಪ ಅನ್ಕಾನ್ಷಿಯಸ್ ಆಗಿಬಿಟ್ಟೆ. ಪ್ಯಾನಿಕ್ ಆದೆ, ಭಯ ಬಿದ್ದೆ ಅಂತ ಅನಿಸುತ್ತೆ ಮೇ ಬಿ. ಸೊ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟೆ. ಅದಾದಮೇಲೆ ನನ್ನ ಜೊತೆ ಬಂದಂಥ ಆಂಟಿ ಅಂಕಲ್ ಏನಿದ್ದಾರೆ ಅವರು ನನ್ನನ್ನು ಬ್ಯಾಸ್ಕೆಟಲ್ಲಿ ಕಳಿಸಿದ್ರು. ನಾವು ಅಪ್ಪಾಜಿ ಮುಂದೆ ಹೋಗ್ಬಿಟ್ಟಿದ್ರು ಆಲ್ರೆಡಿ. ಸೊ ಅವ್ರು ನನ್ನನ್ನು ಕಳಿಸಿದ್ರು. ಅಲ್ಲಿ ಹಾಸ್ಪಿಟ್ಲ್ ಇತ್ತು. ಲಕ್ಕಿಲಿ ಏನು ಅಂತಂದರೆ ನಾನು ಎಲ್ಲೋ ಒಂದು ಕಡೆ ಎಲ್ಲ ಕನೆಕ್ಷನ್ಸ್ ಇರುತ್ತೆ ಅನ್ನೋ ರೀತಿ ಅಲ್ಲಿ RVK ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದೇ ಹಾಸ್ಪಿಟಲ್, ವಿವೇಕಾನಂದ ಹಾಸ್ಪಿಟ್ಲು, ಅದು ನಾಳೆ ಓಪನ್ ಆಗೋದಿತ್ತು. ಬಟ್ ಆಲ್ರೆಡಿ ಅಲ್ಲಿ ಜನ ಇದೇ ಕೇಸಸ್ಸಿಗೆ ಹೋಗಿ ಅಡ್ಮಿಟ್ ಆಗ್ತಾಯಿದ್ರು. ಸೊ ಅಲ್ಲಿ ಹೋದೆ. ನಂಗೆ ಹೆಂಗೆ ಅಂತಂದರೆ ಆ ಧೈರ್ಯನೇ ಕಳ್ಕೊಂಬಿಟ್ಟಿದ್ದೆ ನಾನು ಮತ್ತೆ ವಾಪಸ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಫೀಲು. ಬಟ್ ಸ್ಟಿಲ್ ಇಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. BP ಎಲ್ಲ ತುಂಬ ವೇರಿಯೇಟ್ ಆಗ್ತಾ ಇತ್ತು. ಅಲಾಂಗ್ ವಿತ್ ದಟ್ ಫುಲ್ ಶಿವ್ರಿಂಗಲ್ಲಿತ್ತು. ಹೀಟೆಲ್ಲ ಪಾಸ್ ಮಾಡಿ, ಪಲ್ಸ್ ಎಲ್ಲ ಚೆಕ್ ಮಾಡಿ, ಸೊ 1-2 ಹಾರ್ಸ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಅದು ಅಬ್ಸರ್ವೇಷನ್ ಆದಮೇಲೆ ನಾನು ಒಂಚೂರು ಕ್ಯೂರ್ ಆದೆ. ಸೊ ಅದಾದಮೇಲೆ ನಾವು ಮತ್ತೆ ಏನು ಹೇಳಿದ್ನಲ್ಲ 1 ಕಿಲೋಮೀಟ್ರ್ ಇತ್ತು ದೇವಸ್ಥಾನ ಮುಟ್ಟೋದಕ್ಕೆ. ಸೊ ದೇವಸ್ಥಾನ ಮುಟ್ಟೋ ಅಷ್ಟೊತ್ತಿಗೆ ನಮಗೆ 8:30 ಆಯಿತು. ಯಾಕಂದರೆ ಮಿಡಲ್ 2 ಹಾರ್ಸ್ ನಾನು ಹಾಸ್ಪಿಟಲೈಸ್ಡ್ ಆಗಿರೋದ್ರಿಂದ. ಸೊ ಅನುಭವ ಹೇಳ್ತೀನಲ್ಲ, ಎಷ್ಟು ಹೇಳಿದ್ರು ಸಾಲದು. ಜೀವನದಲ್ಲಿ ತುಂಬ ಕಲಿಯೋದಿದೆ. ಆ್ಯಕ್ಚುಲಿ ಇಲ್ಲೂ ಕೂಡ ಅನ್ಪ್ರಿಡಿಕ್ಟಬಲ್. ಅದು ನಾನು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಹೋಗಿ ಬಂದಿದೆ. ಬಟ್ ಈ ವರ್ಷ ನನ್ನ ಕೈಲಿ ಆಗಲಿಲ್ಲ. ಫೈನ್. ಬಟ್ ಕೊನೆಗೂ ಅಲ್ಲಿ ಹೋದ್ವಿ. 8:30 ಆಲ್ರೆಡಿ ನಮಗೆ ಮುಂಚೆ ಕುದುರೆಯಲ್ಲಿ ಹೋಗಿರೋರು, ನಮ್ಮ ಜೊತೆ ಬಂದಿರೋರು, ಅವ್ರು ರೂಮ್ ಮಾಡಿದ್ರು. ಸೊ ರೂಮಲ್ಲಿ ಹೋದ್ವಿ. ಸೊ ನಾವು ಅಪ್ಪಾಜಿ ಇದ್ಬಿಟ್ಟು ಹೀಗೆ ದರ್ಶನ ಮಾಡಬೇಕು ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಅಲ್ಲಿ ನಮ್ಮ ಕರ್ನಾಟಕದವರೇ ದಾವಣಗೆರೆ ಅವರು ಪೂಜಾರಿ ಇರೋದು. ಸೊ ಅವ್ರ ಪರಿಚಯ ಇರೋದ್ರಿಂದ, ಜಗದ್ಗುರುಗಳು ಅವ್ರಿಗೆ ಹೇಳಿದ್ರಿಂದ ನಾವು ಹೋದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋದ್ವಿ. ಒಂದು 10 to 15 ಮಿನಿಟ್ಸ್ ನಾವು ದೇವಸ್ಥಾನದ ಒಳಗಡೆ ಇದ್ವಿ ಅನಿಸುತ್ತೆ. ಇದು ನಮ್ಗೆ ಎಷ್ಟು ಕಷ್ಟಪಟ್ಟು ಮೇಲೆ ಹೇರಿರ್ತೀವಿ ನಿಜವಾಗ್ಲೂ. ಅದು ಆ ದೇವಸ್ಥಾನ, ಅಲ್ಲಿ ಸುತ್ತ ಬಿದ್ದಿರುವಂಥ ಹಿಮ, ಅದನ್ನು ನೋಡ್ತಿದ್ದಂಗೆ ಏನೋ ಒಂಥರ ಅಗಾಧವಾದಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ನಮ್ಮ ಅಂಕಲ್ ಅದೇ ಹೇಳ್ತಾಯಿದ್ರು, ಇಷ್ಟು ತನಕ ನನ್ನ ಕೈಲಿ ಆಗಲ್ಲ ಅಂತಿದ್ದೆ, ದೇವರು ಅಂದ ತಕ್ಷಣ ಏನು ಅಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿಯಲ್ಲ ಅಂತ. ಅದು ಕೇದಾರ್ನಾಥನ ಮಹಿಮೆನೇ ನಿಜವಾಗ್ಲೂ. ದ ಥಿಂಗ್ ಇಸ್, ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆದಮೇಲೆ ನಾವು ಬಂದು ರೆಸ್ಟ್ ಮಾಡಿದ್ವಿ ರೂಮಲ್ಲಿ. ಸೊ ನಾನೀಗ ಏನು ಅಂತಂದರೆ ಈ ಕೇದಾರನಾಥ ದೇವಸ್ಥಾನದ ಹಿನ್ನೆಲೆ ಅಂದರೆ ಹಿಸ್ಟ್ರಿ ಏನಿದೆ ಅದನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಹಿಸ್ಟ್ರಿ ಅಂತಂದರೆ, ನೀವೆಲ್ಲ ನೋಡಿರ್ಬೋದು, ಯಾರು ಈ ಪಾಂಡವರು ಯುದ್ಧ ಮಾಡಿ ಎಲ್ಲ ಅವರು ಪಾಪಗಳು ಮಾಡಿರ್ತಾರಲ್ಲ. ಸೊ ಆ ಪಾಪಗಳಿಗೆ ಕ್ಷಮೆ ಕೇಳೋದಕ್ಕೆ ಶಿವನ ಅಂದರೆ ಮುಕ್ತಿ ಪಡಿಬೇಕು ಆ ಜೀವನದಲ್ಲಿ. ಸೊ ಅವರು ಶಿವನ ಹುಡ್ಕೊಂಡು ಬರ್ತಾರೆ. ಅವರಿಗೆ ಶಿವ ತಕ್ಷಣಕ್ಕೆ ಸಿಗಲ್ಲ. ಯಾಕಂದರೆ ಅವ್ರು ಮಾಡಿರೋ ಪಾಪದ ಕೆಲಸ ಅವನು ಶಿವ ಕಣ್ಮರೆ ಆಗಿ ಹೋಗ್ತಾ ಇರ್ತಾನೆ. ಸೊ ಹಾಗೆ ನೀವು ಗುಪ್ತಕಾಶಿಗೆ ಬರ್ತಾನೆ. ಅದಾದಮೇಲೆ ಹಿಂಗೆ ಹಿಮಾಲಯದಲ್ಲಿ ನಂದಿ ರೂಪದಲ್ಲಿ ಶಿವ ಏನು ಮಾಡ್ತಾ ಇರ್ತಾನೆ, ಅಡ್ಡಾಡ್ತಿರ್ತಾನೆ ಈ ಪಾಂಡವರಿಗೆ ಕಣ್ ತಪ್ಪಿಸ್ಕೊಂಡು. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಈ ಭೀಮ ನೋಡ್ಬಿಡ್ತಾನೆ, ಇದು ಶಿವನೇ, ನಂದಿ ರೂಪದಲ್ಲಿ ಇರೋದು ಶಿವನೇ ಅಂತ ಹೇಳ್ಬಿಟ್ಟು. ಸೊ ಅವನು ಹೋಗ್ಬಿಟ್ಟು ಇನ್ನೇನು ಭೂಮಿ ಒಳಗಡೆ ಹೋಗ್ತಾ ಇರುತ್ತೆ ಆ ಒಂದು ನಂದಿ. ಅವಾಗ ಇವನು ಮೇಲಿನ ಒಂದು ಭುಜ ಏನಿರುತ್ತೆ ಆ ಒಂದು ಭುಜನ ಹಿಡ್ಕೊಂಡ್ಬಿಡ್ತಾನೆ. ಅದಷ್ಟೇ ಕಲ್ಲಾಗಿ ಉಳಿದಿರೋದು. ಸೊ ಅದನ್ನು ಅವರು ಪಾಂಡವರು ದೇವಸ್ಥಾನ ಕಟ್ಸ್ಬಿಟ್ಟು ಈ ಒಂದು ಶಿವನ ಆರಾಧನೆ, ಭೀಮಶಂಕರಲಿಂಗ ಅಂತ ಕರಿತೀವಿ. ಸೊ ಇದನ್ನು ಅವರು ಪೂಜೆ ಮಾಡ್ತಾ ಬರ್ತಾರೆ. ಅವ್ರ ಜೀವನದಲ್ಲಿ ಅವ್ರ ಮುಕ್ತಿಯನ್ನು ಹೊಂದುತ್ತಾರೆ ಅನ್ನೋದೊಂದು. ಸೊ ಇದು ಆ ಕತೆ. ನೀವು ನೋಡಿರ್ಬೋದು 2014ರಲ್ಲಿ ಅನ್ಸುತ್ತೆ ಪ್ರಳಯ ಆಯಿತು. ಅಲ್ಲೆಲ್ಲ ತುಂಬ ಫ್ಲಡ್ಸ್ ಆಯಿತು. ಸೊ ಫ್ಲಡ್ಸ್ ಆದಾಗ
ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲದು ಹಾಳಾಗಿದೆ, ಬಟ್ ದೇವಸ್ಥಾನ ಮಾತ್ರ ಹಾಳಾಗಿಲ್ಲ. ದ ರೀಸನ್ ಬಿಹೈಂಡ್ ಇಟ್ ಅಂತಂದರೆ ಅದು ಎಲ್ಲಿಂದ ಕಲ್ಲು ಬಂದು ನಿಂತಿದೆನೋ ಹಿಂದೆ ಗೊತ್ತಿಲ್ಲ. ಸೊ ಅದನ್ನು ಭೀಮಶಿಲಾ ಅಂತ ಕರಿತೀವಿ. ಅದು ಬಂದು ನಿಂತಿದೆ, ಅದನ್ನು ಈಗ ಅಲ್ಲಿ ವರ್ಷಿಪ್ ಮಾಡ್ತಾರೆ. ಅಲಾಂಗ್ ವಿತ್ ದಟ್ ಅಲ್ಲಿ ಶಂಕರಾಚಾರ್ಯರ ಸಮಾಧಿ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್. ನಾನು ಹೇಳ್ದಂಗೆ ಇದನ್ನು ನಾವು ಅದೇ ವರ್ಡ್ಸಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ನೋಡ್ರಿ ಆ ಸ್ನೋ ಮೌಂಟೇನ್ಸು, ಆ ಟೆಂಪಲ್ ಬೆಲ್ಸು, ಆ ಚಾಂಟಿಂಗ್, ಎಲ್ಲರೂ ಹರ ಹರ ಮಹಾದೇವ್ ಅಂತ ಹೇಳ್ಬೇಕಾರೆ ನಾನು ಎಲ್ಲ ಮೂಮೆಂಟ್ಸನ್ನು ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಏನೋ ಒಂದು ಆತ್ಮಕ್ಕೆ ಆ ಎಮೋಷನನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಲೈಕ್ ಫಾರ್ ಎವರ್ ಸ್ಪೆಷಲ್ ನನ್ನ ಲೈಫಲ್ಲಿ ಫಾರ್ ಎವರ್ ಸ್ಪೆಷಲ್ ಮೂಮೆಂಟ್ಸ್ ಅಂದರೆ ಅದು ಕೇದಾರನಾಥ ಯಾತ್ರೆನೇ. ಸೊ ಎಸ್ ಫೈನ್. ಮಧ್ಯಕ್ಕೆ ಏನು ಅಂತಂದರೆ ಹೇಳ್ತೀನಿ, ಎಲ್ಲ ಹೋಗ್ತಾ ಇರ್ತೀವಿ, ಅದಕ್ಕೆ ಅನಿಸುತ್ತೆ ಮೇ ಬಿ ಎಲ್ಲವೂ ಈಗಲೂ ನನಗೆ ಬಂದು ಒಂದು ವಾರ ಆಯಿತು, ಇನ್ನೂ ಮೈಂಡಲ್ಲಿ ಹಾಗೆ ರಿಪೀಟ್ ಆಗ್ತಾನೇ ಇದೆ. ಅದು ಏನೋ ಕುದುರೆ ಸೌಂಡು, ಎಲ್ಲರೂ ಮುಂದಕ್ಕೆ ಹೋಗ್ರಿ ಅಂತ ಹೇಳೋದು, ಅಲ್ಲಿ ಹಿಂದಿಯಲ್ಲೆಲ್ಲ ಹೇಳ್ತಾ ಇದ್ರು. ಸೊ ಅವ್ರು ತೋಡ ಹೇ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪನೇ ಇದೆ ನಡೀರಿ ನಡೀರಿ ಅಂತ ಹೇಳೋವಂಥದ್ದು, ಆ ನೇಚರು. ಯಾರಾದ್ರೂ ನನಗೆ ಕೇದಾರ್ನಾಥ್ ಡಿಫಿಕಲ್ಟಾ ಅಂತ ಕೇಳಿದರೆ ಫಿಸಿಕಲಿ ಡಿಫಿಕಲ್ಟೇ, ಬಟ್ ಸ್ಪಿರಿಚುವಲಿ ಅದು ನಿಮ್ಮನ್ನು ಚೇಂಜ್ ಮಾಡಿ ಕಳಿಸುತ್ತೆ. ಸೊ ಹಾಗಾಗಿ ಅದನ್ನು ಡೋರ್ ಆಫ್ ಹೆವೆನ್ ಅಂತ ಕರೀತಾರೇನೋ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅಲ್ಲಿಗೆ ಹೋದಾಗ ಲೈಫ್ ಸ್ಲೋ ಅನಿಸುತ್ತೆ, ಕಾಮ್ ಅನಿಸುತ್ತೆ. ಸಿ ಲೈಫ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ರೀಚಿಂಗ್ ಫಾಸ್ಟ್. ನಾವು ಫಾಸ್ಟಾಗಿ ರೀಚ್ ಮಾಡೋದಂತ ಅಲ್ಲ, sometimes struggles on the way changes completely. Okay, if you ever get a chance to visit Kedarnath, ಸೊ ಹೋಗಿ ನಂಬಿಕೆ ಇಟ್ಕೊಂಡು ಹೋಗಿ, ತಾಳ್ಮೆ ಇಟ್ಕೊಂಡು ಹೋಗಿ. ಸೊ ಯಾಕಂದರೆ ಅದು ದೇವಸ್ಥಾನ ಅಲ್ಲ, ಅದೊಂದು ಅನುಭವ, ಅದೊಂದು ಫೀಲಿಂಗ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂಥರ ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತಾರಲ್ಲ ಆ ರೀತಿ. ಸೊ ಹೋಪ್ಸೋ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಅದೇ ಹೇಳಿದ್ನಲ್ಲ, ಹೇಳಬೇಕು ಅಂತಂದರೆ ತುಂಬ ಇದೆ ಹೇಳ್ಕೊಳ್ಳೋದಕ್ಕೆ, ಬಟ್ ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಬಟ್ ಎಲ್ಲರೂ ಲೈಫ್ ಟೈಮಲ್ಲಿ ಒನ್ಸು ಆ ಒಂದು ಕೇದಾರನಾಥನ ದರ್ಶನ ಮಾಡಬೇಕು ಅನ್ನೋದೊಂದು. ಇನ್ನೂ ಪಂಚಕೇದಾರಗಳಲ್ಲಿ ತುಂಗನಾಥ ಆಗಿರ್ಬೋದು, ಮಧ್ಯಮಹೇಶ್ವರ, ಎಲ್ಲದೂ ಕಷ್ಟನೇ. ಬಟ್ ಎಲ್ಲದಕ್ಕಿಂತ ಹೈಟ್ ಇರುವಂಥದ್ದು ಇದು 11,000 ಫೀಟ್ ಹೈಟು ಈ ಒಂದು ಲ್ಯಾಂಡ್ ಸಿ ಲೆವೆಲಿಂದ. ಸೊ ಫೀಲ್ಸ್ ವೆರಿ ಹೆವಿ. ಹೋಗ್ತಾ 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 ತುಂಬ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗುತ್ತೆ. ನಾವು ಆ್ಯಕ್ಚುಲಿ ಪ್ರಿಕಾಷನರಿ ಆಗಿ ಬೆಳ್ಳುಳ್ಳಿ, ಕರ್ಪೂರ ಇದನ್ನೆಲ್ಲ ಇಟ್ಕೊಂಡು ಹೋಗಿದ್ವಿ, ಬಟ್ ಸ್ಟಿಲ್ ಪ್ರಾಬ್ಲಮ್ ಆಯಿತು. ಫೈನ್, ಇಟ್ಸ್ ಓಕೆ. ಸ್ಟೋರಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನನಗೆ ಈ ವಿಡಿಯೋ ಅಥವಾ ಈ ಒಂದು ಜರ್ನಿ ನಂಗೆ ಏನು ಕಲಿಸ್ತಪ್ಪ ಅಂತಂದರೆ, ನಾನು ಅಲ್ಲಿ ತುಂಬ ಜನನ ನೋಡಿದೆ. ಅಂದರೆ ಕೆಲವೊಬ್ರು ಟ್ರಕ್ ಮಾಡೋರಿದ್ರು, ಕೆಲವೊಬ್ರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು, ಕೆಲವೊಬ್ರು ಕುದುರೆಯಲ್ಲಿ, ಡೋಲಿ ಅಥವಾ ಬ್ಯಾಸ್ಕೆಟಲ್ಲಿ ಹೋಗ್ತಾ ಇದ್ರು. ಅಷ್ಟು ಕ್ರೌಡ್ ಮಧ್ಯನೂ ಜನ ಎಲ್ರದ್ದು ಒಂದೇ ಇಂಟೆನ್ಷನ್ ಏನು, ಆ ಭಕ್ತಿನ ಅಬ್ಸರ್ವ್ ಮಾಡಿದೆ ನಾನು. ಹೆಂಗಪ್ಪ ಇದೆಲ್ಲ, ಲೈಕ್ ನನಗೆ ಕೇದಾರ್ನಾಥ್ ಕಲಿಸಿದೇನು ಅಂತಂದರೆ, ಅಲ್ಲಿ ಎಷ್ಟೇ ಡಿಫ್ರೆಂಟ್ ಆಗಿರೋ ವ್ಯಕ್ತಿಗಳು ಎಲ್ಲೋ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ರು ಕೂಡ ಒಂದೇ ಒಂದು ಅವ್ರ ಮನಸ್ಸಲ್ಲಿ ಇದ್ದಿದ್ದು ವಿ ಹ್ಯಾವ್ ಟು ಮೀಟ್ ಶಿವನ ನೋಡಬೇಕು ಅನ್ನೋದೊಂದು. ಸೊ ಐ ಫೆಲ್ಟ್ ವೆರಿ ಗ್ರೇಟ್. ಆ್ಯಂಡ್ ದ ಥಿಂಗ್ ಇಸ್, ನನಗೆ ಈಗ 2 ಇಯರ್ಸಿಂದ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಆ್ಯಕ್ಚುಲಿ ಕೇದಾರ್ನಾಥಿಗೆ ಹೋಗಿ ಬಂದಮೇಲೆ ಅವ್ರಾಗಿರಲ್ಲ, ಏನಾದರೂ ಒಂದು ಹ್ಯಾಬಿಟ್ ಚೇಂಜ್ ಆಗಿರುತ್ತೆ ಅಂತ. ಸೊ ಐ ಹ್ಯಾವ್ ಲರ್ನ್ಡ್, ಟ್ರೂಲಿ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಪೇಷನ್ಸ್ ಅಲಾಂಗ್ ವಿತ್ ಸೈಲೆನ್ಸ್. ಸೊ ಸೈಲೆನ್ಸನ್ನು ಕಲ್ತಿದ್ದೀನಿ. ಅಲಾಂಗ್ ವಿತ್ ದಟ್ ಲೈಫ್ ಎಷ್ಟು ಅನ್ಪ್ರೆಡಿಕ್ಟಬಲ್ ಅಲ್ಲ ಅನ್ನೋದಕ್ಕೊಂದು ನನಗೆ ಅರಿವು ಬಂದಿದೆ. ಅಲಾಂಗ್ ವಿತ್ ದಟ್ ಏನು ಅಂತಂದರೆ ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ಲೈಫ್ ಹೇಗೆ ಅಂತಂದರೆ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್, ವಿ ಶುಡ್ ಅಕ್ಸೆಪ್ಟ್ ದ ರಿಯಾಲಿಟಿ ಅನ್ನೋದೊಂದು. ಸೊ ಕೇದಾರ್ನಾಥ್ನ ಒಂದು ಜರ್ನಿ ಬಗ್ಗೆ ಆಗಲಿ ಅಥವಾ ಕೇದಾರ್ನಾಥ್ ಅಲ್ಲಿರುವಂಥ ಒಂದು ಶಕ್ತಿ ಬಗ್ಗೆ ಆಗಲಿ ವರ್ಡ್ಸೇ ಸಾಲಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅದನ್ನು ಅನುಭವಿಸ್ಲೇಬೇಕು ಲೈಫಲ್ಲಿ ಒಂದ್ಸಲನಾದರೂ. ಹೋಪ್ಸೋ ಈ ವಿಡಿಯೋ ಯೂಸ್ ಆಗಿರುತ್ತೆ ನಿಮಗೆ. ಸೊ ಆದಷ್ಟು ಎಲ್ಲೆಲ್ಲೋ ನಾವು ಹೇಳ್ತೀವಿ ಈಗ ಏನು ಅಂತಂದರೆ, ನಾವು ವೆಕೇಷನಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ವಿ ವಿಲ್ ಸ್ಪೆಂಡ್ ಲಾಟ್ ಆಫ್ ಅಮೌಂಟ್ ಇನ್ ಗೋಯಿಂಗ್ ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆಲ್ಲ ಹೋಗಿ ಬರ್ತೀವಿ. ಸೊ ಈ ಥರದ್ದು ಒಂದು ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಪ್ಲೇಸು, ಅಲಾಂಗ್ ವಿತ್ ದಟ್ ನಮ್ಮ ಕೆಪಾಸಿಟಿ ಏನು ಅಂತ ನಮಗೆ ತೋರಿಸ್ಕೊಡುವಂತಹ ಒಂದು ಜಾಗಗಳಿಗೆ ನಾವು ಹೋದಾಗ ಏನೋ ಒಂಥರ ಹೊಸತನ, ಬದಲಾವಣೆ ನಮ್ಮಲ್ಲಿ ಕಾಣಿಸುತ್ತೆ ಅಂತ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಕೇದಾರ್ನಾಥ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯೂಸ್ಫುಲ್ ಆಗಿರುತ್ತೆ ಕಂಟೆಂಟು, ಶೇರ್ ಮಾಡಿ, ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಅಲಾಂಗ್ ವಿತ್ ದ್ಯಾಟ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್.